ತುಂಡಾಗಿರುವಂತಹ ಹಿಂದೂ ಧರ್ಮವನ್ನ ಒಗ್ಗೂಡಿಸೋದ್ರಲ್ಲಿ ನಿಮ್ಮ ತೊಡಗಿಸಿಕೊಳ್ಳಿ ಅನ್ನುವಂತಹ ಮಾತನ್ನ ಮಾಜಿ ಸಂಸದ ಪ್ರತಾಪ್ ಸಿಂಹ ಅವರು ಮಾತನಾಡಿದರು. ಧರ್ಮಸ್ಥಳ ವಿರುದ್ಧ ಅಪಪ್ರಚಾರದ ವಿಚಾರದಲ್ಲಿ ಹಿಂದೂಗಳೆಲ್ಲ ಒಂದಾಗಿ ಮಾಜಿ ಸಂಸದ ಪ್ರತಾಪ್ ಸಿಂಹ ಕರೆಯನ್ನ ಕೊಡ್ತಾ ಇರೋದಿದೆ. ಧರ್ಮಸ್ಥಳ ವಿರುದ್ಧದ ಪಿತೂರಿಯಲ್ಲಿ ಯಾರೆಲ್ಲ ಇದ್ದಾರೆ ಅನ್ನೋದು ಗೊತ್ತು. ಸೊ ಹಿಂದೂಗಳೆಲ್ಲ ಈಗ ಒಂದಾಗಬೇಕು, ತುಂಡಾಗಿರುವಂತಹ ಹಿಂದೂ ಧರ್ಮದ ರಕ್ಷಣೆಗೆ ನೀವು ನಿಲ್ಲಬೇಕು ಅನ್ನುವಂಥದ್ದನ್ನ ಹುಬ್ಬಳ್ಳಿಯಲ್ಲಿ ಮಾಜಿ ಸಂಸದ ಪ್ರತಾಪ್ ಸಿಂಹ ಅವರು ಮಾತನಾಡ್ತಾ ಹೇಳಿದ್ದಾರೆ. ನೋಡಿ, ನಾವೆಲ್ಲ ಒಟ್ಟಿಗೆ ಇರುವಂತದ್ದು ನಾವು ಕಲ್ತ್ಕೊಳ್ಬೇಕು. ಇತ್ತೀಚೆಗೆ ಧರ್ಮಸ್ಥಳದ ಹೋರಾಟವನ್ನು ನೀವು ನೋಡಿದ್ರಿ. ಧರ್ಮಸ್ಥಳದ ಹೋರಾಟದಲ್ಲಿ ಯಾರ್ಯಾರು ಭಾಗಿಯಾಗಿದ್ದಾರೆ ಅಂತ ನಿಮಗೆ ಗೊತ್ತಾಗಿದೆ. ದೀನ ಟಿವಿಯಲ್ಲಿ, ಸೋಷಿಯಲ್ ಮೀಡಿಯಾದಲ್ಲಿ ಅವನು ಯಾರೋ ಬುರುಡೆದಾಸ ಬಂದ ಬುರುಡೆ ಅಂದ. ನಮ್ಮ ಪೊಲೀಸರು SIT ರಚನೆ ಮಾಡಿ ಪೊಲೀಸರು ಹೋಗಿ JCB ತೆಗೆದು ಹಾಕ್ಸಿ ಹೊತ್ತು ಮೊದಲು ಗುದ್ಲಿಹಾರನಲ್ಲಿ ತೆಗೆದ್ರು, ಆಗ್ಲಿಲ್ಲ. ಕೊನೆಗೆ JCB ತಗೊಂಡೋಗಿ ಹಾಕಿಸಿದ್ರು. ಎಲ್ಲಿ 24 ಕಡೆ ಹಾಕಿದ್ರು ಕೂಡ ಸಿಗಲೇ ಇಲ್ಲ. ಕೊನೆಗೆ ಹೇಳ್ತಾನೆ ಅವನು ಯಾರೋ ಕನ್ವರ್ಟೆಡ್ ಕ್ರಿಶ್ಚಿಯನ್ ಚೆನ್ನಯ್ಯ ಅಂತ ಹೇಳಿ ನನಗೆ ಕಾಸು ಕೊಟ್ಟು ಬಂದು ಹೇಳಿಸಿದ್ರು ಅಂತ ಹೇಳ್ತಾರೆ. ನೀವು ಯೋಚನೆ ಮಾಡಿ, ಧರ್ಮಸ್ಥಳದ ಬಗ್ಗೆ ಹೋರಾಟ ಆರಂಭ ಆಗುತ್ತೆ. ಅದ್ರನ್ನು ವಿಡಿಯೋ ಮಾಡೋನು ಸಮೀರ್ ಅನ್ನೋನು ಅವನ ಧರ್ಮದಲ್ಲಿ ನಡೆಯುವಂತ ಅನಾಚಾರಗಳ ಬಗ್ಗೆ ಯಾವ ತರ ವಿಡಿಯೋ ಮಾಡಿದನ, ಯಾವ ತರ